ಮೊದಲೆಲ್ಲ ಡಿವೋರ್ಸ್ ಅನ್ನೋದು ತೀರಾನೇ ರೇರ್ ಆಗಿತ್ತು. ಸ್ಯಾಂಡಲ್ವುಡ್ನಲ್ಲಿ ಅನೇಕ ಡಿವೋರ್ಸ್ಗಳು ಈ ಹಿಂದೆಯಿಂದಲೂ ಕೂಡ ಆಗಿದೆ. ಆದರೆ ಇಷ್ಟರ ಮಟ್ಟಿಗೆ ಈಗ ಆಗ್ತಿರೋ ಮಟ್ಟಿಗೆ ಆಗಿರಲಿಲ್ಲ. ಆಗ ಎಲ್ಲೆಲ್ಲೋ ಒಂದೊಂದು ಪ್ರಕರಣಗಳು ಮಾತ್ರ ನಡೆದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಮದುವೆ ಆದ 2-3 ವರ್ಷಗಳಲ್ಲೇ ಡಿವೋರ್ಸ್ ಪಡ್ಕೊಳ್ತಿರುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ಆದಂಥ ಆಘಾತಗಳನ್ನೇ ಇನ್ನೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಈಗ ಯಾರು ನೋಡಿದ್ರು ನಮ್ಮದು ಡಿವೋರ್ಸ್ ಆಯಿತು ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲೇ ಹೇಳ್ಕೊಳ್ತಾ ಇದ್ದಾರೆ. ಇದು ಒಂದು ರೀತಿಯಾದಂಥ ಆಘಾತಕಾರಿ ವಿಚಾರವೇ. ಯಾಕಂದರೆ ಸೆಲೆಬ್ರಿಟೀಸ್ಗಳು ಅಂತ ಅಂದರೆ ಅವರನ್ನು ನೋಡಿ ಅವರ ರೀತಿಯೇ ಬದುಕುವವರ ಸಂಖ್ಯೆ ಜಾಸ್ತಿ ಇದೆ. ಈಗಂತೂ ಫ್ಯಾನ್ಸ್ಗಳ ಹುಚ್ಚಾಟ ಯಾವ ರೀತಿಯಾಗಿ ಅನ್ನೋದನ್ನ ನೀವೆಲ್ಲರೂ ನೋಡಿದ್ದೀರಾ. ನಮ್ಮ ಅಣ್ಣ ಏನ್ ಮಾಡ್ತಾರೆ, ನಮ್ಮ ಬಾಸ್ ಏನ್ ಮಾಡ್ತಾರೆ, ಅದನ್ನೇ ನಾವು ಕೂಡ ಮಾಡ್ತೀವಿ ಅಂತ ಹಠಕ್ಕೆ ಬಿದ್ದು ಮಾಡುವವರ ಸಂಖ್ಯೆ ಆಗಿದೆ. ಅಂಥದ್ರಲ್ಲಿ ಮದುವೆ ಆದ 2-3 ವರ್ಷದಲ್ಲೇ ಡಿವೋರ್ಸ್ ಅಂತ ಅಂದ್ರೆ ಹೆಂಗಪ್ಪ ಇದು? ಮುಂದೆ ಹೋಗ್ತಾ ಮದುವೆಗೂ ದಾಂಪತ್ಯಕ್ಕೂ ಯಾವುದೇ ರೀತಿಯಾದಂಥ ಬೆಲೆನೇ ಇರೋದಿಲ್ವಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಇದೀಗ ಸ್ಯಾಂಡಲ್ವುಡ್ನಲ್ಲಿ ಇನ್ನೊಂದು ಡಿವೋರ್ಸ್ ವಿಚಾರ ಸದ್ದು ಮಾಡ್ತಾ ಇದೆ. ಹೌದು, ಬಹಳ ವರ್ಷಗಳ ಕಾಲ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಗಜ ಅನ್ನುವಂಥ ಒಂದು ಸಿನಿಮಾ ಸೂಪರ್ ಡೂಪರ್ ಆದಂಥ ಹಿಟ್ ಆಗಿತ್ತು. ತುಂಬಾನೇ ಸಖತ್ ಸೌಂಡ್ ಮಾಡಿತ್ತು. ಹೌದು, ದರ್ಶನ್ ಅಭಿನಯದ ಗಜ ಸಿನಿಮಾ ಆ ಕಾಲದಲ್ಲಿಯೇ ಸಿಕ್ಕಾಪಟ್ಟೆ ಹೆಸರನ್ನ ಮಾಡಿತ್ತು ಮತ್ತು ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಅನ್ನು ಕೂಡ ಮಾಡಿತ್ತು. ಆ ಸಿನಿಮಾದ ನಾಯಕಿಯನ್ನ ನೋಡಿ ಎಷ್ಟು ಮುದ್ದಾಗಿ ಇದ್ದಾಳಲ್ವಾ ಈ ನಾಯಕಿ ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ದು ಕೂಡ ಇದೆ. ಅದಾದ್ಮೇಲೆ ಈಕೆ ಕನ್ನಡದಲ್ಲಿ 1-2 ಸಿನಿಮಾಗಳಲ್ಲಿ ನಟಿಸಿದ್ದು ಕೂಡ ಇದೆ. ಆಕೆ ಹೆಸರೇ ನವ್ಯ ನಾಗ್ಯರ್ ಪಕ್ಕಾ ಮಲಯಾಳಿ ಹುಡುಗಿ. ಈಕೆ ಮಲಯಾಳಿ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಹೆಸರನ್ನ ಮಾಡಿದ್ದಾರೆ. ತಮಿಳು ಮತ್ತು ತೆಲುಗು ಮತ್ತು ಮಲಯಾಳದಲ್ಲಿ ಸಿಕ್ಕಾಪಟ್ಟೆ ಮೂವಿಗಳನ್ನು ಮಾಡಿದ್ದಾರೆ. ನವ್ಯ ನಾಯರ್ಗೆ ಅಲ್ಲೂ ಕೂಡ ಒಂದೊಳ್ಳೆ ಫ್ಯಾನ್ ಬೇಸ್ ಇದೆ. ಕನ್ನಡದಲ್ಲಿ ಗಜ ಸಿನಿಮಾದ ಮುಖಾಂತರವಾಗಿ ಇವರು ಹೆಸರನ್ನ ಮಾಡಿದ್ರು. ಅದಾದ್ಮೇಲೆ ದೃಶ್ಯಂ ಸೇರಿದಂತೆ ಇನ್ನೊಂದೆರಡು ಸಿನಿಮಾಗಳಲ್ಲೂ ಕೂಡ ನವ್ಯ ನಟಿಸಿದ್ದಾರೆ. ಆದರೆ ನವ್ಯ ಸಾಕಷ್ಟು ಹೆಸರನ್ನ ಮಾಡಿರುವುದು ಆಂಧ್ರ ಮತ್ತು ಕೇರಳದಲ್ಲಿ. ಇಂಥ ನವ್ಯ ಕನ್ನಡಿಗರಿಗೂ ಕೂಡ ಇಷ್ಟ ಆಗಿದ್ರು. ಕಾರಣ ಮಾಡಿದ್ದು ಒಂದೇ ಸಿನಿಮಾ ಆದರೂ ನಮ್ಮಲ್ಲಿ ಕನ್ನಡಿಗರು ಆ ನಟಿಯರಿಗೆ ಆ ನಟರಿಗೆ ಎಂಥ ಪ್ರೀತಿಯನ್ನು ಕೊಡ್ತಾರೆ ಅನ್ನೋದು ಈ ಹಿಂದೆಯಿಂದಲೂ ಕೂಡ ಗೊತ್ತಿರುವಂಥ ವಿಚಾರವೇ. ನವ್ಯ 2010ರಲ್ಲಿ ಮದುವೆ ಆಗ್ತಾರೆ. 2010ರಲ್ಲಿ ಮನೆಯವರ ಒಪ್ಪಿಗೆ ಮೇರೆಗೆ ಮನೆಯವರೇ ತೋರಿಸಿದಂಥ ಹುಡುಗನನ್ನು ಬಹಳ ಅದ್ಧೂರಿಯಾಗಿ ಬಹಳ ಗ್ರ್ಯಾಂಡಾಗಿ ಮದುವೆ ಆಗ್ತಾರೆ. ಯಾಕಂದರೆ ನವ್ಯ ಅವರ ತಂದೆ ಕೂಡ ಗೌರ್ಮೆಂಟ್ ಜಾಬ್ನಲ್ಲಿ ಇದ್ದರು. ಅವರ ತಾಯಿ ಕೂಡ ಶಿಕ್ಷಕಿ ಆಗಿದ್ರು. ಮನೆಯಲ್ಲಿ ಕಟ್ಟುನಿಟ್ಟಿನ ವಾತಾವರಣ ಇತ್ತು. ಸಂಪ್ರದಾಯದಸ್ಥ ಫ್ಯಾಮಿಲಿಯಿಂದ ಬಂದಂಥವರು ನವ್ಯ. ಆ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆಯನ್ನು ಮಾಡಿಕೊಳ್ಳದೆ ಮನೆಯಲ್ಲಿ ಹುಡುಗನನ್ನು ತೋರಿಸಿ ಮನೆಯವರು ತೋರಿಸಿದ ಹುಡುಗನನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಮದುವೆ ಆದಂಥ ಹುಡುಗನ ಹೆಸರು ಸಂತೋಷ್ ಮೆನನ್. ಗಂಡ ಹೆಂಡತಿ ಜೀವನ ಬಹಳ ಅದ್ಭುತವಾಗೇ ಇತ್ತು. 2010ರಲ್ಲಿ ಮದುವೆ ಆಗಿತ್ತು. ಆನಂತರ ನವ್ಯ ಕೂಡ ಬ್ಯುಸಿ ಆಗಿದ್ರು. ಮದುವೆ ಆದಮೇಲೆ ಇಂಡಸ್ಟ್ರಿ ಬಿಡ್ತಾರೆ ಅಂತ ಕೆಲವರು ಅಂದ್ಕೊಂಡಿದ್ರು. ಆದರೆ ನವ್ಯ ಇಂಡಸ್ಟ್ರಿ ಬಿಡಲಿಲ್ಲ. ಒಳ್ಳೊಳ್ಳೆ ಆಫರ್ಗಳು ಬಂತು. ಟಾಪ್ನಲ್ಲಿ ಈಗಿದ್ದಾರೆ. ಈಗಲೂ ಏನಿಲ್ಲ ಅಂತಂದರೂ 3ರಿಂದ 4 ಪ್ರಾಜೆಕ್ಟ್ ನವ್ಯ ಕೈಯಲ್ಲಿದೆ. ಮದುವೆ ಆಗಿ 14 ವರ್ಷ ಆದ್ರೂ ಕೂಡ ಒಳ್ಳೆ ರೀತಿಯಲ್ಲಿಯೇ ನವ್ಯ ಅವರು ಫಿಸಿಕ್ಸ್ ಮೇಂಟೈನ್ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ನವ್ಯಗೆ ಇರುವಂಥ ಕ್ರೇಜ್ ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ. ಹಾಗಾಗಿ ಯಾವುದೇ ಸಿನಿಮಾಗಳು ಬರುತ್ತೆ ಮಲಯಾಳಂನಲ್ಲಿ ಅಂತ ಅಂದಾಗ ನವ್ಯನೇ ಹೀರೋಯಿನ್ ಆಗಬೇಕು ಅಂತ ತುಂಬ ಜನ ಬಯಸ್ತಾರೆ. ಇದರ ನಡುವೆ ನವ್ಯ ಜೀವನ ತುಂಬ ಚೆನ್ನಾಗೇ ಇತ್ತು. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮೇಲೆ ತುಂಬ ಹೋಮ್ಲಿ ಅಂತ ಅನ್ನಿಸ್ತಾ ಇದ್ರು ನವ್ಯ. ಜೊತೆಗೆ ತನ್ನ ಕೆರಿಯರನ್ನು ಕೂಡ ಕಟ್ಕೊಳ್ಳೋದಕ್ಕೆ ಮುಂದಾದ್ರು. ಈ ಕಾರಣಕ್ಕಾಗಿಯೇ ಇವರು ಒಂದು ಹೊಸ ಬೋಟಿಕ್ಕನ್ನು ಓಪನ್ ಮಾಡಿದ್ರು. ಈ ಬೋಟಿಕ್ನಲ್ಲಿ ಬರೀ ಸೆಲೆಬ್ರಿಟಿಗಳು ಮಾತ್ರ ಬಟ್ಟೆ ತಗೊಳ್ಳೋದಕ್ಕೆ ಸಾಧ್ಯ. ಲಕ್ಷ ಅನ್ನೋ ಮಾತಿನಲ್ಲಿಯೇ ಇಲ್ಲಿ ವ್ಯವಹಾರ ನಡೆಯುತ್ತೆ. ಇದನ್ನು ನೋಡಿ ತುಂಬ ಜನ ಖುಷಿಪಟ್ಟಿದ್ರು. ಪರವಾಗಿಲ್ಲ, ನವ್ಯ ಬರೀ ಹೀರೋಯಿನ್ ಆಗಿ ಮಾತ್ರ ಅಲ್ಲ, ಬಿಸ್ನೆಸ್ ವುಮನ್ ಆಗು ಕೂಡ ಇದ್ದಾರೆ. ಒಂದೊಳ್ಳೆ ಹೆಸರನ್ನು ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಹೀಗೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ದುಡಿಬೇಕು, ಹೆಸರನ್ನು ಮಾಡಬೇಕು, ಸಾಧನೆಯನ್ನು ಮಾಡಬೇಕು ಅಂತ ತುಂಬ ಜನ ಸಪೋರ್ಟ್ ಮಾಡಿದ್ದು ಕೂಡ ಇದೆ. ಆದರೆ ಇಂಥ ನವ್ಯ ಬಾಳಲ್ಲಿ ಈಗ ಬಿರುಗಾಳಿ ಕೆತ್ತಿದೆ ಅಂತಂದರೆ ನಿಜವಾಗ್ಲೂ ಅವರ ಫ್ಯಾನ್ಸ್ಗೆ ಆಶ್ಚರ್ಯ ಆಗುತ್ತೆ. 14 ವರ್ಷಗಳ ಕಾಲ ಸಂಸಾರ ಮಾಡಿದಂಥ ನವ್ಯ ಇದ್ದಕ್ಕಿದ್ದ ಹಾಗೆ ಗಂಡನಿಂದ ಡಿವೋರ್ಸನ್ನು ಪಡ್ಕೊಳ್ಳೋದು ಅಂದರೆ ಏನರ್ಥ? ಎಲ್ಲೋ ಒಂದು ಕಡೆಯಲ್ಲಿ ದುಡಿತಾ ಇದ್ದ ಹಾಗೇನೆ, ದುಡ್ಡು ನೋಡ್ತಾ ಇದ್ದ ಹಾಗೇನೆ ಹೆಣ್ಮಕ್ಳು ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಳ್ಬಿಡ್ತಾರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕಾಡ್ತಾ ಇದೆ. ನವ್ಯಗೆ ಆಲ್ರೆಡಿ ದೊಡ್ಡ ಮಗನಿದ್ದಾನೆ. ಆತನ ಹೆಸರು ಸಾಯಿ ಕೃಷ್ಣ. ಈಗ ಗಂಡ ಹೆಂಡತಿ ಮಗ ಅಂತ ಚೆನ್ನಾಗಿದ್ದಂಥ ಸಂಸಾರಕ್ಕೆ ಅದು ಯಾರ ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ. ಇದಕ್ಕಿದ್ದ ಹಾಗೆಯೇ ಡಿವೋರ್ಸ್ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ. ಬಹಳ ವರ್ಷಗಳಿಂದ
ಗಂಡ ಹೆಂಡತಿ ನಡುವೆ ಒಂದಷ್ಟು ವೈಮನಸ್ಸು ಇತ್ತು. ಗಂಡ ಹೆಂಡತಿ ಮಧ್ಯ ಒಂದಷ್ಟು ಕಿತ್ತಾಟ ಆಗ್ತಾ ಇತ್ತು ಅನ್ನೋದನ್ನು ಹೇಳಲಾಗ್ತಿತ್ತು. ಆದರೆ ಎಂದಿಗೂ ಎಲ್ಲಿಗೂ ಯಾವತ್ತೂ ನವ್ಯ ಮೀಡಿಯಾ ಮುಂದೆ ಬಂದು ಹೌದು ನಮ್ಮಲ್ಲಿ ಸಮಸ್ಯೆ ಇದೆ, ನಾವು ದೂರ ಆಗ್ತಾ ಇದ್ದೀವಿ, ಇದ್ಯಾವುದೇ ವಿಚಾರವನ್ನು ಹೇಳ್ಕೊಂಡೇ ಇರಲಿಲ್ಲ. ಆದರೆ ಕೆಲವು ವರ್ಷಗಳಿಂದ ನವ್ಯ ಗಂಡನ ಜೊತೆಗೆ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಿರೋ ವಿಚಾರ. ನವ್ಯ ಈಗ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ತಿದ್ದಾರೆ. ಅದರ ಜೊತೆಗೆ ಅವರದ್ದೇ ಆದಂಥ ಸ್ವಂತ ಉದ್ಯಮ ಕೂಡ ಇದೆ. ಮಗ ಕೂಡ ದೊಡ್ಡವನಾಗ್ಬಿಟ್ಟಿದ್ದಾನೆ. ಈಗ ಗಂಡ ಬೇಡ ಅಂತ ಅನಿಸಿದೆ ಅಂತ ಕೆಲವರು ಮಾತನಾಡ್ಕೊಳ್ತಾ ಇದ್ದಾರೆ. ಸಂತೋಷ್ ಮೆನನ್ ಕೇರಳದಲ್ಲಿಯೇ ಇದ್ದಾರೆ. ಆದರೆ ನವ್ಯ ಮಾತ್ರ ತಮ್ಮ ದೊಡ್ಡ ಮಗ ಸಾಯಿ ಕೃಷ್ಣ ಇರೋದೊಬ್ಬರೇ ಮಗ, ಆದರೆ ಆಲ್ರೆಡಿ ಒಂದು ದೊಡ್ಡವನಾಗ್ಬಿಟ್ಟಿದ್ದಾನೆ. ಹೀಗಿರುವಾಗ ಈಗ ಈ ಸಂದರ್ಭದಲ್ಲಿ ಗಂಡ ಬೇಕು ಅಂತ ನವ್ಯಗೆ ಅನ್ನಿಸ್ತಾ ಇಲ್ವೇನೋ. ದುಡಿತಾ ಇದ್ದೀನಿ, ನನ್ನದೇ ಸ್ವಂತ ದುಡಿಮೆ ಇದೆ, ಸೊ ಹೀಗಿರಬೇಕಾದ್ರೆ ನಾನು ಯಾಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು ಅಂತ ಅನಿಸೋಕೆ ಶುರು ಆಗಿದೆ. ಆ ಕಾರಣಕ್ಕಾಗಿ ನವ್ಯ ಕೆಲವು ವರ್ಷಗಳ ಹಿಂದೆನೇ ದುಬೈಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಅವರೀಗ ಮುಂಬೈಯಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಹಿಂದಿಯಲ್ಲೂ ಕೂಡ ಸಿನಿಮಾ ಮಾಡಬೇಕು ಅನ್ನುವಂಥ ಆಸೆ ಇದೆ. ಅವರದ್ದು ಬೋಟಿಗೆ ತುಂಬ ಚೆನ್ನಾಗಿ ನಡೀತಾ ಇದೆ. ಅವರೇ ಸ್ವಂತ ಮನೆ ತೆಗೆದುಕೊಂಡಿದ್ದಾರೆ, ಸ್ವಂತ ಕಾರನ್ನು ಕೂಡ ತೆಗೆದುಕೊಂಡಿದ್ದಾರೆ. ಎಲ್ಲವೂ ಕೂಡ ನವ್ಯ ಕಷ್ಟಪಟ್ಟು ದುಡಿದಂಥ ದುಡ್ಡಿನಲ್ಲಿಗೆ. ಸೊ ಹೀಗಿರಬೇಕಾದ್ರೆ ಗಂಡ ಯಾಕೆ ಬೇಕು ಅಂತ ಅನ್ಸೋಕೆ ಶುರು ಆಗಿದೆ. ಸೊ ಹಾಗಾಗಿ ಗಂಡ ಹೆಂಡತಿ ನಡುವೆ ಸಮಸ್ಯೆ ಶುರುವಾಗಿದೆ. ಗಂಡ ಕೇರಳದಲ್ಲಿ, ಹೆಂಡತಿ ಮತ್ತು ಮಗ ಈಗ ಮುಂಬೈನಲ್ಲಿ ಇರುವಂಥ ಪರಿಸ್ಥಿತಿ ಬಂದಿದೆ. ಸದ್ಯ ನವ್ಯ ಬಾಳಲ್ಲಿ ಬಿರುಗಾಳಿ ಎದ್ದಿರೋದಂತೂ ಹೌದು. ಗಂಡ ಹೆಂಡತಿ ಡಿವೋರ್ಸನ್ನ ಪಡ್ಕೊಂಡು ದೂರ ಆಗ್ತಾ ಇದ್ದಾರೆ. ಆದರೆ ಮಗನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ನಿಮ್ಮಿಂದ ಮಗನಿಗೂ ಕೂಡ ಹಿಂಸೆ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಇದ್ಯಾವುದನ್ನು ಕೇಳಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನವ್ಯ ಆಗಲಿ ಸಂತೋಷ್ ಮೆನನ್ ಆಗಲಿ ಇಲ್ಲ. ಇನ್ನು ಮಗುನೂ ಕೂಡ ತನ್ನ ನಿರ್ಧಾರ ಏನು ಅನ್ನೋದನ್ನು ಕೆಲವೇ ದಿನಗಳಲ್ಲಿ ತಿಳಿಸಲಿದೆ. ಹಾಗಾಗಿ ಈ ಜೋಡಿ 14 ವರ್ಷಗಳ ನಂತರ ಬೇರೆ ಆಗ್ತಾ ಇರೋದು ನಿಜವಾಗ್ಲೂ ಕೂಡ ಬೇಸರ ತರಿಸ್ತಾ ಇದೆ. ಅದರಲ್ಲೂ ನವ್ಯ ನಾಗೇರ್ ಅವರ ಫ್ಯಾನ್ಸ್ಗಂತೂ ಇದೊಂದು ರೀತಿಯಲ್ಲಿ ಬೇಸರ ಆಗ್ತಾ ಇದೆ. ಆದಷ್ಟು ಬೇಗ ಈ ಜೋಡಿ ಒಂದಾಗೋದಾದರೆ ಒಂದಾಗಲಿ ಅನ್ನೋದು ತುಂಬ ಜನರ ಆಶಯ ಕೂಡ ಆಗಿದೆ.